ನೀನು ಮೂಗ್ನತ್ತಿನ ಮೇಲೆ ನನಗೆ ಸಿಟ್ಟು, ಅದಕ್ಕೆ ಎತ್ತಿಟ್ಕೊಂಡೆ. ಸಿಟ್ಟ? ಪಾಪ, ಆ ಮೂಗ್ನತೆ ಏನ್ ಮಾಡ್ತು ನಿಮ್ಗೆ ಸಿಟ್ಟಾಗುವಂಥದ್ದು? ನನ್ನ ಮುದ್ದು ಮಡದಿಯ ಪ್ರತಿ ಉಸಿರಾಟವನ್ನ ಸ್ಪರ್ಶಿಸಿ ಅದು ಸುಖ ಪಟ್ರೆ ಸಿಟ್ಟಾಗಲ್ವಾ ನನ್ಗೆ? ಅದು ಉಸಿರನ್ನಷ್ಟೇ ಸ್ಪರ್ಶಿಸ್ತಿದೆ, ಆದ್ರೆ ನೀವು ನನ್ನ ಹೃದಯದ ಪ್ರತಿ ಬಡಿತದಲ್ಲೂ ಇದ್ದೀರಿ. ಅಷ್ಟೇ ಅಲ್ಲ, ನನ್ನ ನತ್ತು ನನ್ನ ಪ್ರತಿ ಉಸಿರನ್ನು ಹೀರಿ ಫಳಫಳನೆ ಹೊಳೆಯುತ್ತಾ ನಿಮ್ಗೆ ಮುದ ನೀಡ್ತಿದೆ. ಅದು ಮತ್ತು ನಾನು ಇಬ್ರು ನಿಮ್ಮ ಸೇವಕರೇ. ನನ್ನ ಪ್ರತಿ ಉಸಿರು ನಿಮ್ಮದೇ. ಆಹಾ ಸರಸ್ವತಿ, ನಿನ್ನ ಈ ಪ್ರೀತಿಗೆ ನಾನೇನು ಅಂತ ಕೊಡ್ಲಿ? ನಿಮ್ಮನ್ನೇ ನೀವು ನನಗೆ ಕೊಟ್ಟಾಗಿದೆ, ಅಷ್ಟೇ ಸಾಕು ನನಗೆ. ಸದ್ಯಕ್ಕೆ ನನ್ನ ಮೂಗ್ನತ್ತು ಕೊಡಿ. ಸ್ವಲ್ಪ ತಾಟಾಡ್ಸೋಣ ಅಂತಿದ್ದೆ, ಇರ್ಲಿ ಬಿಡು. ತಗೋ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಸಾಕು ಸಾಕು. ಏ ಸರಸ್ವತಿ, ಸರಸ್ವತಿ, ಸರಸ್ವತಿ. ಅಮ್ಮ, ವಿಶ್ರಾಂತಿ ಮಾಡ್ಲಿಲ್ವಾ? ಆಚೆ ಬಂದ್ಬಿಟ್ಟೆ. ಒಳಗಡೆ ಕೂತು ಕೂತು ಸುಸ್ತಾಯ್ತಪ್ಪ. ಕೂತ್ಕೋ. ಆಯಾಸ ಮಾಡ್ಕೋಬೇಡ ಅಂತ. ಮುಖ ನೋಡು ಹೇಗ್ ಸುಟ್ಟು ಬದ್ನೇಕಾಯಿ ತರ ಆಗಿದೆ. ನೀನ್ ಹೋಗು, ಅಡುಗೆ ಕೆಲ್ಸನಾ ನಾನು ನೋಡ್ಕೋತೀನಿ. ಓಹೋ, ಸುಟ್ರೆ ಬದ್ನೆಕಾಯಿ ಹೇಗಿರುತ್ತೆ ಅಂತ ಗೊತ್ತೋ ನಿಮ್ಗೆ? ಹಾ, ಈಗಾಗಿದ್ದಿಲ್ಲ ನಿನ್ ಮುಖ ಕೆಂಪಗೆ, ಹಾಗಿರುತ್ತೆ. ಬದ್ನೆಕಾಯಿ ಸುಟ್ರೆ ಕೆಂಪಗಾಗಲ್ಲ, ಕಪ್ಪಗೆ ಇದ್ದಿಲ್ ತರ ಆಗತ್ತೆ. ಆಗ್ಲಿ, ಇದ್ದಿಲ್ ತರನೇ ಆಗ್ಲಿ. ಏನಿವಾಗ? ಬದ್ನೆಕಾಯಿ ಸುಟ್ರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅಡ್ಗೆ ಮಾಡ್ತೀರಾ ನೀವು? ಅಡಿಗೆ ಬದ್ನೇಕಾಯಿ ನಾವು ಸುಡೋದು ಇಲ್ಲ, ತಿನ್ನೋದು ಇಲ್ಲ. ಏನೋ ಗಾದೆ ಹೇಳ್ತಾರಲ್ಲ ಅಂತ ಹೇಳ್ದೆ. ನೀನ್ ಹೋಗಿ ವಿಶ್ರಾಂತಿ ತಗೋ, ನಾನ್ ಅಡ್ಗೆ ಮಾಡ್ತೀನಿ. ಅಯ್ಯೋ, ಇದು ನನ್ನ ಕೆಲಸ, ನನಗೇನು ಆಯಾಸ ಇಲ್ಲ. ಅಡ್ಗೆ ಮನೆ ನಿಮ್ಗೆ ಆಗ್ ಬರಲ್ಲ, ನೀವು ಸುಮ್ಮನೆ ಹೋಗಿ. ನಿನಗೆ ಹೋಳ್ಗೆ ಬೇಕೋ ಬೇಡವೋ? ಏನು ಹೋಳ್ಗೆನಾ? ನೋಡಿದ್ಯಾ, ಹೋಳ್ಗೆ ಅಂದ ತಕ್ಷಣ ಮುಖ ಹೇಗೆ ಹೂರ್ಣ ತರ ಅರಳ್ಬಿಡ್ತು. ನನಗೆ ಹೋಳ್ಗೆ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಪೀಠದ ಮಕ್ಕಳಿಗೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಇವತ್ತು ಬೇಡ, ಸುಸ್ತಾಗಿದ್ದೀನಿ, ನಾಳೆ ಮಾಡ್ತೀನಿ. ನಿನಗಿಷ್ಟ ಅಂತನೂ ಗೊತ್ತು, ನೀನ್ ಸುಸ್ತಾಗಿದೀಯ ಅಂತನೂ ಗೊತ್ತು. ಅದಕ್ಕೆ ಇವತ್ತು ನಾನೇ ನನ್ನ ಕೈಯಾರೆ ಹೋಳ್ಗೆ ಮಾಡಿ ನನ್ನ ಮುದ್ದಿನ ಮಡದಿಗೆ ತಿನ್ನಿಸ್ಬೇಕು ಅಂತ ತೀರ್ಮಾನ ಮಾಡಿ ಅಮ್ಮನಿಂದ ಹೋಳ್ಗೆ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡೇ ಬಂದಿದ್ದೀನಿ. ಹೊರಡು ಹೊರಡು. ಆಯ್ತಾಯ್ತು, ಹೂರ್ಣ ಮಾಡಕ್ ಹೋಗಿ ನೀರ್ಗೀರ್ ಹಾಕ್ಬಿಟ್ಟಿರಾ, ಆಮೇಲೆ ಹೋಳ್ಗೆ ಹೋಗಿ ಪಾಯಸ ಆಗ್ಬಿಟ್ಟದು. ಗೊತ್ತು, ಹೋಗಮ್ಮ. ಮುಂದೇನ್ ಮಾಡ್ಬೇಕು? ಹಾ, ಮೊದಲು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಈಗಿದನ್ನ ಮೆದಿಬೇಕು.
ಈ ಸಂಶೋಧನೆಯಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ ಮೆದಿಬೇಕಾದ್ರೆ ಮೃದುವಾಗಿ ಮೆದಿಬೇಕು. ಒಳ್ಳೆ ಸಂಶೋಧನೆ, ಒಳ್ಳೆ ಸಂಶೋಧನೆ. ಹೆದರ್ಕೋಬೇಡ, ಹೆದರ್ಕೋಬೇಡ. ನಾನೇ ವೆಂಕಟನಾಥ. ಬಾ ಬಾ. ಏನ್ರಿ ನಿಮ್ದು ಅವತಾರ? ಹೋಳ್ಗೆ ಅವತಾರ. ಮೊದಲನೇ ಬಾರಿ ಅಲ್ವಾ ಹೋಳ್ಗೆ ಮಾಡ್ತಿರೋದು. ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ. ಕಲಿಬೇಕು ಅಂದಾಗ ಸ್ವಲ್ಪ ಇರ್ಸು ಮುರ್ಸು ಆಗುತ್ತೆ. ಸಹಿಸ್ಕೋಬೇಕಪ್ಪ. ಅಯ್ಯೋ, ನೀವು ಅಡ್ಗೆ ಕಲಿಯೋ ಅವಶ್ಯಕತೆ ಇಲ್ಲ, ನಾನ್ ಮಾಡ್ತೀನಿ. ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ. ನಿನಗೆ ಹೋಳ್ಗೆ ತಿನ್ನಿಸಿದ ಮೇಲೇನೆ ನನಗೆ ಸ್ನಾನ. ಬೇಡ ರೀ, ನಿಮ್ ಕಷ್ಟ ನೋಡಕ್ ಆಗ್ತಾ ಇಲ್ಲ. ದಯವಿಟ್ಟು ಹೋಗಿ ಸ್ನಾನ ಮಾಡಿ. ನಾನು ನಿನಗೆ ಹೋಳಿಗೆ ತಿನ್ನಿಸಿದ ಮೇಲೇನೆ ಸ್ನಾನ ಮಾಡೋದು. ಈಗ ಹೋಗು, ನಳಪಾಕ ಸಿದ್ಧ ಆದ್ಮೇಲೆ ಕರಿತೀನಿ. ಶ್ರೀಹರಿ.